ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಮತ್ತು ಸಂಧ್ಯಾ ಇವತ್ತು ಕಪ್ಡಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಕೆ.ಆರ್. ನಗರಕ್ಕೆ ಬಂದೆ. ಕೆ.ಆರ್. ನಗರದಲ್ಲಿ ಸಂಧ್ಯಾ ಸಿಕ್ಕಿದ್ರು. ಸಂಧ್ಯಾನ ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ತುಂಬ ಮೋಡ ಇತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ. ನಾವು ಫೈನಲಿ ಕಪ್ಡಿಗೆ ಬಂದ್ವಿ. ಕಪ್ಡಿಗೆ ಬಂದು ಇಲ್ಲಿ ಸಹನವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಸಹನನಿಗೆ ಕಾಲ್ ಮಾಡಿ ಸಹನ ನಮ್ಮನ್ನ ಬಂದು ಕರ್ಕೊಂಡು ಹೋದರು. ಇನ್ನಿಲ್ಲಿ ಕಾಲು ತೊಳೆಯೋಣ ಅಂತ ಹೇಳಿ ನೀರ ಹತ್ರ ಬಂದ್ವಿ. ಇದೇನೇ ರಾಚಪ್ಪಾಜಿ ಅವರ ಗದ್ಗೆ. ನಾವು ಬಂದಿದ ತಕ್ಷಣ ರಶ್ ಏನಿರಲಿಲ್ಲ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ನೀರಿತ್ತು, ಕಾವೇರಿ ನದಿ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ಬರೋಣ ಅಂದ್ಕೊಂಡು ಹೋದ್ವಿ. ಸೊ ಇಲ್ಲೆಲ್ಲ ತುಂಬ ಜನ ಬಂದಿದ್ದರು. ಇವರೆಲ್ಲರೂ ಸಹನ ಅವ್ರ ರಿಲೇಟಿವ್ಸೇ ಬಂದಿರೋಂಥದ್ದು. ಎಲ್ಲರೂ ಕೂತಿದ್ರು. ಇದಾದಮೇಲೆ ನಾವು ಮತ್ತೆ ದರ್ಶನ ಮಾಡೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸೈಡಲ್ಲೇ ನಿಂತ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಕೋತಿಗಳಿದ್ದು, ಅದನ್ನು ಸಹ ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಿರ್ಬೋದು ಆ ಕೋತಿ ಅವ್ರ ಹತ್ರ ಬಾಳೆಹಣ್ಣು ಇಸ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿ ಬಾಳೆಹಣ್ಣು ತಿಂತಾಯಿದೆ ಅಂತ. ತುಂಬ ಚಿಕ್ಕದಿದು, ಚೆನ್ನಾಗಿ ಬಾಳೆಹಣ್ಣು ತಿಂತಾಯಿತ್ತು. ತುಂಬ ಕೋತಿಗಳಿದ್ದು ಇಲ್ಲಿ. ಇದಾದಮೇಲೆ ನಾವು ಮತ್ತೆ ಅಲ್ಲಿ ಸಹನ ಅವರು ಏನು ಅಡುಗೆ ಮಾಡಿದ್ರು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಯಾರು ಪೂಜೆ ಮಾಡ್ತಾರೋ ಐನೋರು, ಅವರು ಬಂದು ಫಸ್ಟು ಊಟ ಮಾಡಬೇಕಂತೆ, ಆಮೇಲೆ ಎಲ್ರಿಗೂ ಬಡಿಸೋದು ಇಲ್ಲಿ. ಅದೆಲ್ಲ ಆದಮೇಲೆ ಇಲ್ಲೆಲ್ರಿಗೂ ಊಟ ಬಡಿಸ್ತಾಯಿದ್ರು. ತುಂಬ ಜನ ಕೂತಿದ್ರು. ಇದು ಫಸ್ಟ್ ಬಂತು ಇಲ್ಲಿ ಬಡಿಸ್ತಾ ಇರೋಂಥದ್ದು. ಇದಾದಮೇಲೆ ನಾವು ಹಾಗೆ ವಿಡಿಯೋ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ, ನಾನು ಸಂಧ್ಯಾ. ನೆಕ್ಸ್ಟ್ ಕೂತ್ಕೊಳ್ಳೋಣ ನಾವು ಅಂತ. ನೆಕ್ಸ್ಟು ನಾವಿಲ್ಲಿ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ನೀವೇ ನೋಡ್ತಾ ಇರ್ಬೋದು. ಪಂಕ್ತಿಲಿ ತುಂಬ ಜನ ಕೂತಿದ್ರು. ಇವಾಗಲೂ ಮೊದಲು ಎಷ್ಟು ಕೂತಿದ್ರು, ಇವಾಗಲೂ ಅಷ್ಟೇ ಕೂತಿದ್ದಾರೆ. ಸೊ ಇಲ್ಲಿ ಮೊದಲು ನಮಗೆ ಎಲೆ ಹಾಕ್ಕೊಟ್ರು, ಆಮೇಲೆ ಕಜ್ಜಾಯ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲದನ್ನೂ ಇತ್ತು. ಊಟ ಅಂತೂ ಸಖತ್ತಾಗಿತ್ತು. ಸೊ ನಾನು ಸಂಧ್ಯಾ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ನಾವಿವಾಗ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನೀವೇ ನೋಡ್ತಾ ಇರ್ಬೋದು ಜನನ. ಇದು 3ನೇ ಪಂಕ್ತಿ. ತುಂಬ ಜನ ಬರ್ತಾಯಿದ್ರು. ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾಯಿದ್ರೋ ಅವರೆಲ್ಲರೂ ಸಹ ಇಲ್ಲಿ ಊಟಕ್ಕೆ ಬರ್ತಾಯಿದ್ರು. ಇವಾಗ ಸ್ವಲ್ಪ ರಶ್ ಕಡಿಮೆ ಆಗಿತ್ತು, ಹಾಗಾಗಿ ನಾವು ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ರಾಚಪ್ಪಾಜಿ ಅವ್ರ ಗದ್ಗೆ ನೀವೇ ನೋಡ್ತಾ ಇರ್ಬೋದು. ಆಣೆ ಪ್ರಮಾಣಕ್ಕೆ ಇದು ಎತ್ತಿದ ಕೈ ಅಂತ ಹೇಳ್ತಾರೆ. ಸೊ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಜನ ಹರಕೆ ಮಾಡ್ಕೊಳ್ತಾರೆ. ಅದನ್ನು ಬಂದು ಸಹ ಈ ದೇವಸ್ಥಾನದಲ್ಲಿ ಆ ಒಂದು ಹರಕೆನ ತೀರಿಸ್ತಾರೆ. ನಾವು ಹಾಗೆ ದೇವ್ರ ಹತ್ರ ದರ್ಶನ ಮಾಡಿಕೊಂಡು ಇಲ್ಲೇನು ಕಾವೇರಿ ನದಿ ಇದೆಯೋ ಅದನ್ನು ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು ಚನ್ನಜಮ್ಮನವರ ಗದ್ಗೆ ಹತ್ರ ಬಂದ್ವಿ. ಇಲ್ಲೂ ಸಹ ಅಷ್ಟೇ ಎಲ್ಲರೂ ಪೂಜೆ ಮಾಡ್ಕೊಳ್ತಾ ಇದ್ದರು, ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ರು. ಹಾಗೆ ನಾನು ಇದನ್ನು ವಿಡಿಯೋ ಮಾಡಿದೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ಅರಿಶಿನ ಕುಂಕುಮ ಎಲ್ಲವನ್ನೂ ಇಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ನಾವು ಕಿಟಕಿಲಿ ಏನಿದೆಯೋ ಇಲ್ಲಿ, ಇದು ಚನ್ನಜಮ್ಮನವ್ರದ್ದು. ನಾನು ಏನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನೋ ಇದು ರಾಚಪ್ಪಾಜಿ ಅವರ ಗದ್ಗೆ ಅಂತ ನಾನು ಏನು ತೋರಿಸಿದ್ನೋ ಆ ಗದ್ಗೆ ಈ ಕಡೆಯಿಂದ ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ನಾನು ವಿಡಿಯೋ ಮಾಡಿದೆ. ಇನ್ನು ಆ ವಿಡಿಯೋ ಮಾಡಿಕೊಂಡು ನಾವು ಬರೋಷ್ಟರಲ್ಲಿ ಸಹನ ಈ ಸೈಡ್ ನಿಂತಿದ್ರು. ಅವರು ಎಲ್ಲರನ್ನೂ ಸಹ ಊಟ ಕರೀತಾ ಇದ್ರು. ನಾವು ಸಹನನಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ಸಂಧ್ಯಾ ಹೊರಟ್ವಿ. ಸೊ ಮತ್ತೆ ಇಲ್ಲಿ ನೋಡ್ಬೋದು ತುಂಬ ಜನ ಬಂದಿದ್ದಾರೆ. ಇಲ್ಲಿ ತುಂಬ ಜನ ಊಟ ಮಾಡ್ತಾರಂತೆ. ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ. ಸೊ ನಾವಿವಾಗ ಹಾಗೆ ಆ ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ವಿ. ಇಲ್ಲಿ ನಾವು ಬರಬೇಕಾದ್ರೂ ಅಷ್ಟೇ ತುಂಬ ಜನ ಇದ್ದರು, ಹಾಗಾಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಈ ದೇವಸ್ಥಾನಕ್ಕೆ ಮಾಮೂಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹಣ್ಣು ಕಾಯಿ
ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ ಮತ್ತು ಜಾತ್ರೆನೂ ಸಹ ನಡೆಯುತ್ತೆ. ಈ ಸೈಡಲ್ಲಿ ಪೂಜೆ ಸಾಮಾನು ಮತ್ತು ಪುರಿ ಖಾರನ ಮಾರ್ತಾಯಿದ್ರು ಅಲ್ಲಿ. ಇನ್ನು ಹಾಗೆ ಬರ್ತಾ ಸಂಧ್ಯಾ ಬೈಕ್ ತರೋದಕ್ಕೆ ಹೋದರು. ಹಾಗಾಗಿ ನಾನು ಇಲ್ಲಿ ನಿಂತಿದ್ದೆ. ಆಟ ಸಾಮಾನೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ. ಇನ್ನು ಸಂಧ್ಯಾ ಬರ್ತಾಯಿದ್ದಾರೆ. ಇವಾಗ ನಾವು ಮನೆ ಕಡೆಗೆ ಹೊರಡಬೇಕು. ಸಂಧ್ಯಾ ನನ್ನನ್ನು KR ನಗರ ಸ್ಟ್ಯಾಂಡಿಗೆ ಬಿಟ್ಕೊಟ್ರು. ನಾನು KR ನಗರ ಬಂದಿದ ತಕ್ಷಣ ನನಗೆ ನಮ್ಮೂರು ಬಸ್ ಸಿಕ್ತು. ಸೊ ಇವಾಗ ನಾನು ನಮ್ಮೂರಿಗೆ ಹೊರಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.